ಬಿಗ್ ಬಾಸ್ ಸೀಸನ್ 11ರ ನಿರೂಪಣೆಯನ್ನು ಕಿಚ್ಚ ಸುದೀಪ್ ಅವರು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಬಿಗ್ ಬಾಸ್ ಅಂದ ತಕ್ಷಣವೇ ನಮಗೆ ನೆನಪಾಗೋದು ಕಿಚ್ಚ ಸುದೀಪ್ ಅವರ ಅದ್ಭುತ ಮ್ಯಾನರಿಸಮ್ನ ನಿರೂಪಣೆ. ಸೊ ಮುಂದಿನ ಸೀಸನ್ನಿಂದ ತಾವು ಆ ಕಾರ್ಯಕ್ರಮದ ನಿರೂಪಣೆ ಮಾಡೋದಿಲ್ಲ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಿನಲ್ಲಿ ಈ ಕುರಿತು ಸುದೀಪ್ ಒಂದು ಅಕ್ಷರ ಕೂಡ ಮಾತಾಡಿರಲಿಲ್ಲ. ಇದು ತಮ್ಮ ಕೊನೆಯ ಸೀಸನ್ ಅಂತ ಸುದೀಪ್ ಎರಡೆರಡು ಸಲ ಹೇಳ್ಕೊಂಡಿದ್ರು. ವಾಹಿನಿ ಕೂಡ ಅವರಿಗೆ ಗೌರವಿಸುವಂತಹ ಕೆಲಸ ಮಾಡಿರಲಿಲ್ಲ. ಅಂದರೆ ಫೇರ್ವೆಲ್ ರೀತಿ ಯಾವುದೂ ಆಗಲಿಲ್ಲ ಅಲ್ಲಿ. ಸುದೀಪ್ ಬಿಗ್ ಬಾಸ್ ಬಿಡುವ ಕುರಿತಂತೆ ಕುತೂಹಲ ಕ್ರಿಯೇಟ್ ಆಗಿತ್ತು. ಈ ಕುರಿತು ಬಿಗ್ ಬಾಸ್ ಶೋ ನಿರ್ದೇಶಕ ಪ್ರಕಾಶ್ ಗೋಪಾಲ್ ಕೃಷ್ಣ ಅಚ್ಚರಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ವೇಟ್ ಮಾಡಿ, ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಲ್ಲ ಅನ್ನುವ ಮೂಲಕ ಸುದೀಪ್ ಮತ್ತೆ ಶೋಗೆ ವಾಪಸ್ ಆಗುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನೋಂಥದ್ದು ಕಾರಣ ಏನು ಅನ್ನೋಂಥದ್ದು? ಇಲ್ಲ, ಅದು ಕೊನೆ ಸೀಸನ್ ಅಲ್ಲ. ಅಂದರೆ ಅವರು ಪಬ್ಲಿಕ್ ಫೋರಮ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಸನ್ ಬರುತ್ತೆ, ಇನ್ನು ಮಾತುಕತೆ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಅಂದ್ರೆ ಸುದೀಪ್ ಸರೇ ಇರ್ತಾರಾ ಅಥವಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲರ್ಸ್ ಮುಂದಿರುವಂತದ್ದು ಅಂತ? ಆ ಥರ ಆಪ್ಷನ್ ಇಲ್ಲೇ ಇಲ್ಲ. ಇವಾಗ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಮ್ಯಾಜ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅಂದ್ರೆ ಆಗಲ್ಲ ಅಲ್ಲ. ಅಂದ್ರೆ ಇವಾಗ ಒಂದು ಶೋ ಏನಕ್ಕೆ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನು ಬೇಕೋ ಅದನ್ನ ಮಾಡ್ತೀವಿ. ಅಂದ್ರೆ ಇವಾಗ ಈ ಶೋ ಜನ ಇಷ್ಟಪಡ್ತಾರೆ, ಸೊ ಅದಕ್ಕಾಗಿ ಈ ಶೋ ಮಾಡ್ತೀವಿ. ಹಿಂಗೆ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಅದಕ್ಕಾಗಿ ಹಂಗೆ ಮಾಡ್ತೀವಿ. ಸೊ ಹಂಗೆ ಬಂದರೆ ಸುದೀಪ್ ಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ಥರ ಇದ್ದಾಗ ಆಬ್ವಿಯಸ್ಲಿ ಅವರೇ ಇರ್ತಾರೆ. ಬಟ್ ಇನ್ನು ಮತ್ತೆ ಕನ್ವಿನ್ಸ್ ಮಾಡ್ತೀವಿ. ಈ ಸೀಸನ್ ಸ್ಟಾರ್ಟ್ ಅಲ್ಲ, ಹಂಗೇನು ಅಂದ್ರೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನೂ ಇಲ್ಲ. ಅಂದರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಅವ್ರು ಸ್ವಲ್ಪ ಅಂದರೆ 10 ಸೀಸನ್ ಸಾಕು, ಇನ್ನು ಮುಂದೆ ಬೇಡ ಅನ್ನೋ ಥರ ಇದ್ರು. ನಾವು ಸ್ವಲ್ಪ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ. ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಈ ವಾಸ್ ನಾಟ್ ಓಕೆ ವಿತ್ ದಟ್. 10 ಸೀಸನ್ ಮಾಡಿದ್ದೀನಿ, ಸ್ವಲ್ಪ ಒಂಥರ ಮೊನಾಟರ್ಸ್ ಆಗ್ತಿದೆ, ಲೆಟಸ್ ಬ್ರೇಕ್ ದಿಸ್ ಅನ್ನೋ ಥರನೇ ಅವ್ರು ಹೇಳೋದು. ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ. ಈ ವಾಸ್ ನಾಟ್ ಕನ್ವಿನ್ಸ್ಡ್. ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲಿ ಮಾತಾಡ್ತೀವಿ. ವಿಲ್ ಡು ಸಮಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ಫಸ್ಟ್. ಬಿಗ್ ಬಾಸ್ ರಿಯಾಲಿಟಿ ಶೋ ಇಷ್ಟೊಂದು ಜನಪ್ರಿಯತೆ ಪಡ್ಕೊಳ್ಳೋದಕ್ಕೆ ಸುದೀಪ್ ಅವರ ಅದ್ಭುತ ನಿರೂಪಣಾ ಶೈಲಿ ಕೂಡ ತುಂಬ ಇಂಪಾರ್ಟೆಂಟು. ಬಿಕಾಸ್ ಸ್ಯಾಟರ್ಡೇ ಸಂಡೇ ಅವರು ನಡೆಸ್ಕೊಡುವಂತಹ ಕಾರ್ಯಕ್ರಮ ನೋಡೋದಕ್ಕೆ ತುಂಬ ಜನ ಬಿಗ್ ಬಾಸನ್ನು ಫಾಲೋ ಮಾಡಿದ್ದು ಇದೆ. ಆ ಕಾರ್ಯಕ್ರಮನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಕೂಡ ಈ ಸುದೀಪ್ ಅವರ ನಿರೂಪಣೆಯ ನಂತರನೇ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಬಿಗ್ ಬಾಸ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಸುದೀಪ್ ಅವರ ನಿರೂಪಣೆ ಇರಬೇಕು, ಆಗಲೇ ಅದಕ್ಕೊಂದು ಶೋಭೆ ಅಂತ ಅಭಿಮಾನಿಗಳು ಒತ್ತಾಯ. ಚಾನೆಲ್ ಅವ್ರದ್ದು ಅದೇ ಬಯಕೆ. ಬಟ್ ಇದನ್ನು ಈಡೇರಿಸ್ತಾರ ಸುದೀಪ್? ಮುಂದಿನ ಸೀಸನ್ ತನಕ ಕಾದು ನೋಡಬೇಕು.